ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 31ನೇ ಪ್ರಶ್ನೆ ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಹಣದ ವಿಕಾಸದ ವಿವಿಧ ಹಂತಗಳನ್ನ ತಿಳಿಸಿ. ಇಂದು ನಾವು ಏನನ್ನ ಯೂಸ್ ಮಾಡ್ತಾ ಇದ್ದೀವಿ? ಕಾಗದದ ನೋಟುಗಳು, ನೋಡಿ, ನಾಣ್ಯಗಳನ್ನ ಯೂಸ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ ಅಲ್ವಾ? ಸೊ ಈ ವಿಕಾಸ ಒಂದೇ ದಿನದಲ್ಲಿ ಸಂಭವಿಸಿದಂಥದ್ದಲ್ಲ. ಇದಕ್ಕೆ ಅನೇಕ ಪುರಾತನ ಕಾಲದ ಹಿನ್ನೆಲೆ ಇದೆ ಮಕ್ಕಳು. ಓಕೆನಾ? ಹಣದ ವಿಕಾಸದ ವಿವಿಧ ಹಂತಗಳು ಯಾವುವು ಅಂದ್ರೆ, ಮೊದಲನೇದಾಗಿ ವಸ್ತು ವಿನಿಮಯ ಪದ್ಧತಿ. ಇಲ್ಲಿ ವಸ್ತುಗಳನ್ನ ವಿನಿಮಯ ಮಾಡ್ತಾ ಇದ್ರು, ಹಣದ ಸಂಶೋಧನೆ ಆಗಿರಲಿಲ್ಲ. ಎರಡನೇದಾಗಿ ವಸ್ತು ರೂಪದ ಹಣ ಅನ್ನುವಂತಹ ಒಂದು ಪದ್ಧತಿ. ಓಕೆನಾ? ಒಂದು ನಿರ್ದಿಷ್ಟ ಗಾತ್ರ ಅಥವಾ ತೂಕದ ವಸ್ತುವೊಂದನ್ನ ಹಣವೆಂದು ಪರಿಗಣಿಸಿ ಅದನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾ ಇದ್ರು. ಓಕೆ, ಲೋಹದ ಹಣ ನೆಕ್ಸ್ಟ್ ಬಂದಿದ್ದು ಲೋಹದ ಹಣ. ಲೋಹದ ಅಂದ್ರೆ ಚಿನ್ನ, ತಾಮ್ರ, ಬೆಳ್ಳಿಯ ನಾಣ್ಯಗಳು. ಓಕೆನಾ? ಸೊ ಬೆಳ್ಳಿಯ ಬಿಲ್ಲೆಗಳನ್ನ ಉಪಯೋಗಿಸ್ತಾ ಇದ್ರು ವಿನಿಮಯ ಮಾಧ್ಯಮವಾಗಿ. ಇದು ಲೋಹದ ಹಣ. ನೆಕ್ಸ್ಟ್ ಬಂದಿರುವಂತದ್ದು ಕಾಗದ ಹಣ ಮಕ್ಕಳೇ. ಕಾಗದ ಹಣ ಅಂತಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಅತಿ ಸುರಕ್ಷಿತವಾಗಿರಲಿಲ್ಲ ಯಾವುದನ್ನ? ಲೋಹದ ಹಣವನ್ನ. ಯಾಕಂದ್ರೆ ಚಿನ್ನ, ಬೆಳ್ಳಿ ಅಲ್ವಾ? ಸೊ ಆದ್ದರಿಂದಾಗಿ ಏನ್ ಮಾಡ್ತಾ ಇದ್ರು? ಲಿಖಿತ ರೂಪದ ಪರಿಚಿತ ಲೇವಾದೇವಿಗಾರು ಕೊಡುತ್ತಿದ್ದಂತಹ ಲಿಖಿತ ದಾಖಲೆಗಳನ್ನ ಆಜ್ಞಾಪಿತ ಹಣದ ಪರಿಮಾಣಕ್ಕೆ ಸಾಕ್ಷಿಯಾಗಿ ಕೊಂಡೊಯ್ತಾ ಇದ್ರು. ಅಲ್ಲಿಂದ ಕಾಗದದ ಹಣ ಚಲಾವಣೆಗೆ ಬಂದಿತ್ತು. ನೆಕ್ಸ್ಟ್ ಬಂದಂತಹದ್ದು ಬ್ಯಾಂಕ್ ಹಣ. ಬ್ಯಾಂಕ್ ಹಣ ಅಂತಂದ್ರೆ ಯಾವುದು ಮಕ್ಕಳೇ? ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಓಕೆ, ಚೆಕ್ಕುಗಳು, ಡಿಡಿ ಇತ್ಯಾದಿ. ಇವು ಬ್ಯಾಂಕ್ ಹಣಕ್ಕೆ ಉದಾಹರಣೆಗಳು. ಓಕೆನಾ? ಸೊ ಈ ರೀತಿಯಾಗಿ ಹಣವು ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ವಿಕಾಸವಾಗ್ತಾ ಹೋಗಿದೆ. ಓಕೆ, ಸೊ ಇಂದು ನಾವು ಏನನ್ನು ಉಪಯೋಗಿಸ್ತೀವಿ? ಮೊಬೈಲ್ ಅಲ್ವಾ? ಸೊ ಮೊಬೈಲಲ್ಲೇ ನೀವು ಕೆಲವೊಂದು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಹಣವನ್ನ ಸಂದಾಯ ಮಾಡ್ತೀರಾ. ಈಗ ಡೆಬಿಟ್ ಕಾರ್ಡು ಬೇಕಾಗಿಲ್ಲ, ಕ್ರೆಡಿಟ್ ಕಾರ್ಡು ಬೇಕಾಗಿಲ್ಲ, ಮೊಬೈಲ್ ಒಂದಿದ್ರೆ ಅದರಿಂದನೇ ನೀವು ಹಣ ಸಂದಾಯವನ್ನ ಮಾಡಬಹುದು. ಸೊ ಇನ್ನೊಂದು ಹಂತದಲ್ಲಿ ಹಣವು ವಿಕಾಸಗೊಂಡಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.